ಹಾಯ್ ಹೆಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಗೆ ಏನು ಹೇಳ್ತೇನೆ ಈಗ ನಿಮ್ಮ ತನ್ನಲ್ಲಿ ಮತ್ತು ನಿಮ್ಮ ಟೈಟಲ್ ನೋಡಿದಂತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಫೋನಿನ ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ವಾಟ್ಸಪ್ ಹೋಮ್ ಸ್ಕ್ರೀನ್ ವಾಲ್ಪೇಪರ್ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಫ್ರೆಂಡ್ಸ್ ವಾಟ್ಸಪ್ನಲ್ಲಿ ಹೋಮ್ ಸ್ಕ್ರೀನ್ ವಾಲ್ಪೇಪರ್ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಫೇಕ್ ಆಗಿ ತಿಳಿಸ್ಕೊಡ್ತೀನಿ, ಕೆಲವರು ರಿಯಲ್ ಆಗಿ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಸೆಟ್ ಮಾಡೋದು ಅಂತ. ಸೆಟ್ ಮಾಡೋ ಮುನ್ನ ನೀವಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಎನೇಬಲ್ ಮಾಡಿಕೊಂಡು ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್ ನೀವು ಫೇಸ್ಬುಕ್ ಪೇಜ್ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲೈಕನ್ ಎನೇಬಲ್ ಮಾಡಿಕೊಳ್ಳಿ ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್ ಅದು ಯಾವ ರೀತಿ ವಾಟ್ಸಪ್ ವಾಲ್ಪೇಪರ್ ಹೋಮ್ ಸ್ಕ್ರೀನ್ ಸೆಟ್ ಮಾಡೋದು ಅಂತ, ಅದು ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ಯಾವ ರೀತಿ ಇದು ಮಾಡೋದು, ಯಾವ ರೀತಿ ಆ್ಯಪ್ ಡೌನ್ಲೋಡ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಧಮಾಕದಾರಿ ಇಂಟ್ರೊಂದಿಗೆ ಫ್ರೆಂಡ್ಸ್ ನನ್ನ ಫೋನ್ ಸ್ಕ್ರೀನಲ್ಲಿ ಒಂದು ಧಮಾಕದಾರಿ ಇಂಟ್ರೊಂದಿಗೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿಕೊಡೋಗುತ್ತೆ. ನಾನು ನನ್ನ ಫೋನಿನಲ್ಲಿ ವಾಟ್ಸಪ್ಪನ್ನು ನಾನು ಓಪನ್ ಮಾಡ್ಕೊಳ್ತೇನೆ. ಓಪನ್ ಮಾಡಿಕೊಂಡ ನಂತರ ನೀವು ನೋಡ್ಬೋದು, ಇಲ್ಲಿ ನಾರ್ಮಲಾಗಿ ವಾಟ್ಸಪ್ನ ಹೋಮ್ ಸ್ಕ್ರೀನ್ ಈ ರೀತಿಯಾಗಿರುತ್ತೆ. ನಾನು ನಿಮಗೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಇಲ್ಲಿ ಹೋಮ್ ಸ್ಕ್ರೀನ್ ವಾಲ್ಪೇಪರ್ ಸೆಟ್ ಮಾಡಿ ಯಾವುದೇ ರೀತಿ ಆಪ್ಷನ್ ತೋರಿಸ್ತಾ ಇಲ್ಲ. ಇಲ್ಲಿ ವಾಲ್ಪೇಪರ್ ಒಂದು ಆಪ್ಷನ್ ತೋರಿಸ್ತಾ ಇದೆ, ನೀವು ನೋಡ್ಬೋದು. ಇದು ಈ ವಾಲ್ಪೇಪರ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಇದು ಚಾರ್ಟ್ ಸ್ಕ್ರೀನ್ ವಾಲ್ಪೇಪರ್ ಸೆಟ್ ಮಾಡ್ಬೋದು. ನೀವು ಬೇಕಾದ ಇದರಿಂದ ಥೀಮ್ಸ್ ಮೇಲೆ ಸೆಟ್ ಮಾಡಿದ ನಂತರ ಇಲ್ಲಿ ಓನ್ಲಿ ಡಾರ್ಕು ಲೈಟು ಸಿಸ್ಟಮ್ ಥೀಮ್ಸ್ ಇಷ್ಟೇ ಇಡ್ಬೋದು. ಇದಕ್ಕಾಗಿ ನೀವು ಏನು ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಿತ್ತು. ಹೋಮ್ ಸ್ಕ್ರೀನ್ ವಾಲ್ಪೇಪರ್ ಸೆಟ್ ಮಾಡ್ಕೊಂಡು ಅದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊತೀವಿ. ಅಪ್ಲಿಕೇಶನ್ ಹೇಗೆ ಇನ್ಸ್ಟಾಲ್ ಮಾಡ್ಕೊಂಡ್ರೆ, ಈಗ ನೀವು ಈ ಸದ್ಯ ನೀವು ವಿಡಿಯೋ ನೋಡ್ತಿರ್ತಾರೆ, ವಿಡಿಯೋ ಟೈಟಲ್ ಕ್ಲಿಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೀವು ಯೂಟ್ಯೂಬ್ನಲ್ಲಿ ನಾನು ವಿಡಿಯೋ ನೋಡ್ತಿರುತ್ತಲ್ಲ, ಇದರಲ್ಲಿ ನೀವು ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡಿರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಒಂದು ಆಪ್ಷನ್ ಇರುತ್ತೆ. 3 ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡು ಮಾಡಿಕೊಂಡು ಜಾಯ್ನ್ ಯುವರ್ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಜಾಯ್ನ್ ಯುವರ್ ಟೆಲಿಗ್ರಾಮ್ ಗ್ರೂಪ್ ಇದೆ. ಜಾಯ್ನ್ ಯುವರ್ ಚಾನಲ್ ವಾಟ್ಸಪ್ ಚಾನಲ್ ಇರುತ್ತೆ. ಇದರಲ್ಲಿ ಬೇಕಾದರೆ ನೀವು ಜಾಯ್ನ್ ಆಗೋದು. ಜಾಯ್ನ್ ಯುವರ್ ಟೆಲಿಗ್ರಾಮ್ ಚಾನಲ್ ಮೇಲೆ ನಾನು ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ತೀವಿ. ನಾನು ಕ್ಲಿಕ್ ಮಾಡಿಕೊಂಡ ನಂತರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮ್ಮ ಮೊಬೈಲ್ ಇರುತ್ತೆ. ಓಪನ್ ಆಗಿ ಕಂಟಿನ್ಯೂ ಟು ಟೆಲಿಗ್ರಾಮ್ ಮತ್ತು ಬರುತ್ತೆ. ಕಂಟಿನ್ಯೂ ಹೊತ್ತು ಕೊಡಿ, ವ್ಯೂ ಇನ್ ಟೆಲಿಗ್ರಾಮ್ ಮತ್ತು ಕೊಡಿ. ನಾನು ಕಂಟಿನ್ಯೂ ಹೊತ್ತು ಕೊಡ್ತೀನಿ, ವ್ಯೂ ಇನ್ ಟೆಲಿಗ್ರಾಮನ್ನು ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಕೊಟ್ಟ ನಂತರ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಫೋನಿನ ಟೆಲಿಗ್ರಾಮ್ ಆ್ಯಪ್ಗೆ ರೀಡೈರೆಕ್ಟ್ ಹೋಗುತ್ತೆ. ಹೋದ ನಂತರ ನನ್ನ ಟೆಲಿಗ್ರಾಮ್ ಚಾನಲ್ ಈ ರೀತಿಯಾಗಿ ಓಪನ್ ಆಗ್ತಿದೆ. ನೀವು ನೋಡ್ಬೋದು, ಈ ರೀತಿಯಾಗಿ ಓಪನ್ ಆಗ್ತಿದೆ. ಈ ರೀತಿ ಓಪನ್ ಆದ ನಂತರ ಇಲ್ಲಿ ಚೆಕ್ ಓವರ್ ಡಿಸೈನ್ ಟೂಲ್ ಪ್ರೋ ಅಂತ ಒಂದು ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಗುತ್ತೆ. ಅದರ ಲಿಂಕ್ ಇದೆ. ಆ ಲಿಂಕ್ ಮೇಲೆ ನೀವು ಈ ರೀತಿಯಾಗಿ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡ್ಕೊಂಡ ಡೈರೆಕ್ಟಾಗಿ ನೀವು ಪ್ಲೇಸ್ಟೋರ್ಗೆ ಹೋಗುತ್ತೆ ಫ್ರೆಂಡ್ಸ್. ಈ ರೀತಿ ನೋಡೋದು, ಈ ರೀತಿ ಪ್ಲೇಸ್ಟೋರ್ ಇರುತ್ತೆ. ನಾನು ಈಗ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಈಗ ಇನ್ಸ್ಟಾಲ್ ಮಾಡಿಕೊಂಡಂತ ಓಪನ್ ಅಂತ ಬರ್ತದೆ. ನೀವು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆದ ತೆಳಗೆ ಕಲರ್ ಪಿಕ್ಚರ್ಸು, ಗ್ರ್ಯಾಂಡ್ ಓರ್ಲೆಸ್ಸು, ಮೌಕ್ಸ್ ಓರ್ಲೆಸ್ ಇದೆ. ಲಾಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಮೌಕ್ಸ್ ಓರ್ಲೆಸ್ ಇರ್ತಿದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಇದನ್ನು ಎನೇಬಲ್ ಮಾಡ್ಕೊಳ್ಬೇಕು. ಅದನ್ನು ಎನೇಬಲ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಒಂದು ಪ್ಲಸ್ ಒಂದು ಐಕಾನ್ ಬರುತ್ತೆ. ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈಚೆ ಕಡೆ ರೈಟ್ ಸೈಡ್ 9:16 ಪ್ಲಸ್ ಐಕಾನ್ ಅದನ್ನು ಕ್ಲಿಕ್ ಮಾಡಿಕೊಂಡಾಗ ಮೀಡಿಯಾ ಆಕ್ಸೆಸ್ ಕೇಳ್ತೀವಿ. ನೀವು ಮೀಡಿಯಾ ಆಕ್ಸೆಸ್ ಮೇಲೆ ಅಲವತ್ತ ಕೊಡಬೇಕು. ಅಲವತ್ತ ಕೊಟ್ಟ ನಂತರ ನೀವು ನಿಮ್ಮ ಫೋನಿರೋ ಎಲ್ಲ ಫೋಟೋ ಆಕ್ಸೆಸನ್ನು ಬರ್ತದೆ. ಈ ರೀತಿ ನಿಮ್ಮ ಫೋನಿರೋ ಎಲ್ಲ ಫೋಟೋಸನ್ನು ಬರ್ತದೆ. ನೀವು ನಿಮಗೆ ಯಾವ ಫೋಟೋಸನ್ನು ನಿಮ್ಮ ವಾಟ್ಸಪ್ನ ವಾಲ್ಪೇಪರ್ ಸೆಟ್ ಮಾಡಬೇಕು, ಆ ಫೋಟೋ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಆ ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ನಂತರ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಓಪನ್ ಪ್ರಶ್ನೆ ಆಪ್ಷನ್ ಇರುತ್ತೆ, ಅದು ಫುಲ್ ಎನ್ಲಾರ್ಜ್ ಮಾಡ್ಕೊಳ್ಳಿ. ಎನ್ಲಾರ್ಜ್ ಮಾಡಿಕೊಂಡ ನಂತರ ಇದರಿಂದ ಹೊರಬರುತ್ತೆ. ಇದರಿಂದ ಹೊರ ಬಂದ ನಂತರ ನೀವು ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಅಂತ ಸೆಟ್ಟಿಂಗ್ ಮಾಡ್ತೇವೆ. ನೀವು ನಿಮ್ಮ ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಚಾರ್ಟ್ಸ್ ಮೇಲೆ ಬನ್ನಿ. ಚಾರ್ಟ್ಸ್ ಮೇಲೆ ಬಂದು ಥೀಮ್ಸ್ ಮೇಲೆ ಬನ್ನಿ. ಥೀಮ್ಸ್ ಮೇಲೆ ಬಂದು ಡಾರ್ಕ್ ಥೀಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೆ. ನಿಮ್ಮ ಫೋನ್ ಡಾರ್ಕ್ ಥೀಮ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡಂತೆ ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ನೀವು ಸೆಲೆಕ್ಟ್ ಮಾಡಿ ಫೋಟೋನ ಈ ರೀತಿಯಾಗಿ ಕಾಣಲು ಆರಂಭಿಸಿ ಫ್ರೆಂಡ್ಸ್. ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ನಿಮ್ಮ ಫೋಟೋನ ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ವಾಟ್ಸಪ್ನ ಚಾಟ್ ಹೋಮ್ ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಫೋಟೋನ ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ನೀವು ಫೋಟೋನ ಈ ರೀತಿಯಾಗಿ ವಾಟ್ಸಪ್ನ ಹೋಮ್ ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಜೆನ್ಯೂನಾಗಿ ಹೇಳಿದ್ರಂತೆ ಯಾವುದೇ ರೀತಿಯ ಥರ್ಡ್ ಪರ್ಸನ್ ಅಪ್ಲಿಕೇಶನ್ ಇಲ್ಲ. ಈ ರೀತಿಯಾಗಿ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರೋ ಅಪ್ಲಿಕೇಶನ್ ಮೂಲಕ ಈ ರೀತಿಯಾಗಿ ನೀವು ವಾಟ್ಸಪ್ನ ಹೋಮ್ ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಫೋಟೋ ನೀವು ಸೆಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಫ್ರೆಂಡ್ಸ್. ನಿಮಗೆ ಏನಾದರೂ ಡೌಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು DM ಮಾಡಬೇಕಾಗುತ್ತೆ. ನಾನು ನಿಮ್ಗೆ ಏನಾದರೂ ಪ್ರಾಬ್ಲಮ್ ನಾನು ಸೊಲ್ಯೂಷನ್ ಮಾಡ್ತೀನಿ ಫ್ರೆಂಡ್ಸ್.
ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ನೀವು ನಿಮ್ಮ ಫೋನಲ್ಲಿ ವಾಟ್ಸಪ್ನಲ್ಲಿ ಹೋಮ್ ಸ್ಕ್ರೀನ್ ವಾಲ್ಪೇಪರ್ ಯಾವ ರೀತಿ ಸೆಟ್ ಮಾಡೋದು ಅಂತ. ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಕನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಪಕ್ಕದ ಬೆಲ್ಕನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ. ಈ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್.